ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತ ತನ್ವೀರ್ ಅಹಮದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಧರ್ಮಸ್ಥಳ ಪಾದಯಾತ್ರೆ ಆರಂಭಗೊಂಡಿದೆ. ಪಾದಯಾತ್ರೆಯ 6ನೇ ದಿನವಾದ ಇಂದು ಚನ್ನರಾಯಪಟ್ಟಣದ ಉದಯಪುರ ನಗರಕ್ಕೆ ತಲುಪಿದೆ. ನವೆಂಬರ್ 17ನೇ ತಾರೀಕು ಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಈ ಪಾದಯಾತ್ರೆ ಧರ್ಮಸ್ಥಳದ ನಂಬಿಕೆ, ಸೇವಾ ಪರಂಪರೆ ಹಾಗೂ ರಾಷ್ಟ್ರೀಯ ಏಕತೆಯ ಪರ ವಾದಿಸುವ ಶಾಂತ ಸಂದೇಶವನ್ನ ಹೊತ್ತು ಸಾಗಲಿದ್ದು, ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಗಮನ ಸೆಳೆದಿದೆ. ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ ತನ್ವೀರ್ ಅಣ್ಣಂಗೆ ಪಾದಯಾತ್ರೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತ ತನ್ವೀರ್ ಅಹಮದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಧರ್ಮಸ್ಥಳ ಪಾದಯಾತ್ರೆ ಆರಂಭಗೊಂಡಿದೆ. ಪಾದಯಾತ್ರೆಯ 6ನೇ ದಿನವಾದ ಇಂದು ಚನ್ನರಾಯಪಟ್ಟಣದ ಉದಯಪುರ ನಗರಕ್ಕೆ ತಲುಪಿದೆ. ನವೆಂಬರ್ 17ನೇ ತಾರೀಕು ಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಈ ಪಾದಯಾತ್ರೆ ಧರ್ಮಸ್ಥಳದ ನಂಬಿಕೆ, ಸೇವಾ ಪರಂಪರೆ ಹಾಗೂ ರಾಷ್ಟ್ರೀಯ ಏಕತೆಯ ಪರ ವಾದಿಸುವ ಶಾಂತ ಸಂದೇಶವನ್ನ ಹೊತ್ತು ಸಾಗಲಿದ್ದು, ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಗಮನ ಸೆಳೆದಿದೆ. ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ ತನ್ವೀರ್ ಅಣ್ಣಂಗೆ ಪಾದಯಾತ್ರೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತ ತನ್ವೀರ್ ಅಹಮದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಧರ್ಮಸ್ಥಳ ಪಾದಯಾತ್ರೆ ಆರಂಭಗೊಂಡಿದೆ. ಪಾದಯಾತ್ರೆಯ 6ನೇ ದಿನವಾದ ಇಂದು ಚನ್ನರಾಯಪಟ್ಟಣದ ಉದಯಪುರ ನಗರಕ್ಕೆ ತಲುಪಿದೆ. ನವೆಂಬರ್ 17ನೇ ತಾರೀಕು ಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಈ ಪಾದಯಾತ್ರೆ ಧರ್ಮಸ್ಥಳದ ನಂಬಿಕೆ, ಸೇವಾ ಪರಂಪರೆ ಹಾಗೂ ರಾಷ್ಟ್ರೀಯ ಏಕತೆಯ ಪರ ವಾದಿಸುವ ಶಾಂತ ಸಂದೇಶವನ್ನ ಹೊತ್ತು ಸಾಗಲಿದ್ದು, ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಗಮನ ಸೆಳೆದಿದೆ. ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ ತನ್ವೀರ್ ಅಣ್ಣಂಗೆ ಪಾದಯಾತ್ರೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತ ತನ್ವೀರ್ ಅಹಮದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಧರ್ಮಸ್ಥಳ ಪಾದಯಾತ್ರೆ ಆರಂಭಗೊಂಡಿದೆ. ಪಾದಯಾತ್ರೆಯ 6ನೇ ದಿನವಾದ ಇಂದು ಚನ್ನರಾಯಪಟ್ಟಣದ ಉದಯಪುರ ನಗರಕ್ಕೆ ತಲುಪಿದೆ. ನವೆಂಬರ್ 17ನೇ ತಾರೀಕು ಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಈ ಪಾದಯಾತ್ರೆ ಧರ್ಮಸ್ಥಳದ ನಂಬಿಕೆ, ಸೇವಾ ಪರಂಪರೆ ಹಾಗೂ ರಾಷ್ಟ್ರೀಯ ಏಕತೆಯ ಪರ ವಾದಿಸುವ ಶಾಂತ ಸಂದೇಶವನ್ನ ಹೊತ್ತು ಸಾಗಲಿದ್ದು, ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಗಮನ ಸೆಳೆದಿದೆ. ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ ತನ್ವೀರ್ ಅಣ್ಣಂಗೆ ಪಾದಯಾತ್ರೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತ ತನ್ವೀರ್ ಅಹಮದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಧರ್ಮಸ್ಥಳ ಪಾದಯಾತ್ರೆ ಆರಂಭಗೊಂಡಿದೆ. ಪಾದಯಾತ್ರೆಯ 6ನೇ ದಿನವಾದ ಇಂದು ಚನ್ನರಾಯಪಟ್ಟಣದ ಉದಯಪುರ ನಗರಕ್ಕೆ ತಲುಪಿದೆ. ನವೆಂಬರ್ 17ನೇ ತಾರೀಕು ಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಈ ಪಾದಯಾತ್ರೆ ಧರ್ಮಸ್ಥಳದ ನಂಬಿಕೆ, ಸೇವಾ ಪರಂಪರೆ ಹಾಗೂ ರಾಷ್ಟ್ರೀಯ ಏಕತೆಯ ಪರ ವಾದಿಸುವ ಶಾಂತ ಸಂದೇಶವನ್ನ ಹೊತ್ತು ಸಾಗಲಿದ್ದು, ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಗಮನ ಸೆಳೆದಿದೆ. ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ ತನ್ವೀರ್ ಅಣ್ಣಂಗೆ ಪಾದಯಾತ್ರೆ
ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತ ತನ್ವೀರ್ ಅಹಮದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಧರ್ಮಸ್ಥಳ ಪಾದಯಾತ್ರೆ ಆರಂಭಗೊಂಡಿದೆ. ಪಾದಯಾತ್ರೆಯ 6ನೇ ದಿನವಾದ ಇಂದು ಚನ್ನರಾಯಪಟ್ಟಣದ ಉದಯಪುರ ನಗರಕ್ಕೆ ತಲುಪಿದೆ. ನವೆಂಬರ್ 17ನೇ ತಾರೀಕು ಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಈ ಪಾದಯಾತ್ರೆ ಧರ್ಮಸ್ಥಳದ ನಂಬಿಕೆ, ಸೇವಾ ಪರಂಪರೆ ಹಾಗೂ ರಾಷ್ಟ್ರೀಯ ಏಕತೆಯ ಪರ ವಾದಿಸುವ ಶಾಂತ ಸಂದೇಶವನ್ನ ಹೊತ್ತು ಸಾಗಲಿದ್ದು, ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಗಮನ ಸೆಳೆದಿದೆ. ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ ತನ್ವೀರ್ ಅಣ್ಣಂಗೆ ಪಾದಯಾತ್ರೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತ ತನ್ವೀರ್ ಅಹಮದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಧರ್ಮಸ್ಥಳ ಪಾದಯಾತ್ರೆ ಆರಂಭಗೊಂಡಿದೆ. ಪಾದಯಾತ್ರೆಯ 6ನೇ ದಿನವಾದ ಇಂದು ಚನ್ನರಾಯಪಟ್ಟಣದ ಉದಯಪುರ ನಗರಕ್ಕೆ ತಲುಪಿದೆ. ನವೆಂಬರ್ 17ನೇ ತಾರೀಕು ಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಈ ಪಾದಯಾತ್ರೆ ಧರ್ಮಸ್ಥಳದ ನಂಬಿಕೆ, ಸೇವಾ ಪರಂಪರೆ ಹಾಗೂ ರಾಷ್ಟ್ರೀಯ ಏಕತೆಯ ಪರ ವಾದಿಸುವ ಶಾಂತ ಸಂದೇಶವನ್ನ ಹೊತ್ತು ಸಾಗಲಿದ್ದು, ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಗಮನ ಸೆಳೆದಿದೆ. ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ ತನ್ವೀರ್ ಅಣ್ಣಂಗೆ ಪಾದಯಾತ್ರೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಿರುಗೇಟು ನೀಡುವ ಉದ್ದೇಶದಿಂದ ಸಾಮಾಜಿಕ ಕಾರ್ಯಕರ್ತ ತನ್ವೀರ್ ಅಹಮದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಧರ್ಮಸ್ಥಳ ಪಾದಯಾತ್ರೆ ಆರಂಭಗೊಂಡಿದೆ. ಪಾದಯಾತ್ರೆಯ 6ನೇ ದಿನವಾದ ಇಂದು ಚನ್ನರಾಯಪಟ್ಟಣದ ಉದಯಪುರ ನಗರಕ್ಕೆ ತಲುಪಿದೆ. ನವೆಂಬರ್ 17ನೇ ತಾರೀಕು ಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಈ ಪಾದಯಾತ್ರೆ ಧರ್ಮಸ್ಥಳದ ನಂಬಿಕೆ, ಸೇವಾ ಪರಂಪರೆ ಹಾಗೂ ರಾಷ್ಟ್ರೀಯ ಏಕತೆಯ ಪರ ವಾದಿಸುವ ಶಾಂತ ಸಂದೇಶವನ್ನ ಹೊತ್ತು ಸಾಗಲಿದ್ದು, ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಗಮನ ಸೆಳೆದಿದೆ. ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ ತನ್ವೀರ್ ಅಣ್ಣಂಗೆ ಪಾದಯಾತ್ರೆ ಸರ್